ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶಾರಾಧ್ಯ ಶ್ರೀ ಗುರುದತ್ತ ತತ್ವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ತಮ್ಮಗಳಿಗೆ ಆರೋಗ್ಯದ ಸಮಸ್ಯೆಗೆ ಪರಿಹಾರದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಪ್ರತಿಯೊಂದು ನಕ್ಷತ್ರಗಳಿಗೆ ಅದರದೇ ಆದಂಥ ವೈಶಿಷ್ಟ್ಯತೆ ಇರುತ್ತೆ, ಅಂದರೆ ವಿಶೇಷತೆಗಳಿರ್ತದೆ. ಈ ವಿಶೇಷತೆಗಳನ್ನು ಬಳಸ್ಕೊಂಡು ಖಂಡಿತ ನಾವು ಒಂದು ಪರಿಹಾರಗಳನ್ನು ಕಂಡುಕೋಬೋದು. ಸ್ನೇಹಿತರೆ, ಈ ಆರೋಗ್ಯದ ಸಮಸ್ಯೆ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯದ ಸಮಸ್ಯೆ ಇದ್ದೇ ಇರುತ್ತೆ. ಕೆಲವರಿಗೆ ಕ್ರಾನಿಕ್ ಡಿಸೀಸಸ್ ಅಂತ ಇರ್ತದೆ, ದೀರ್ಘಾವಧಿಯಿಂದ ಇರೋತಕ್ಕಂಥ ಕಾಯಿಲೆಗಳು. ಮೆಡಿಸಿನ್ಗಳನ್ನ ತಗೊಳ್ತಾರೆ, ಬಟ್ ಮೆಡಿಕೇಶನ್ಸ್ಗಳು ವರ್ಕ್ ಆಗ್ತಾ ಇರಲ್ಲ. ಅವರು ಡಾಕ್ಟ್ರ್ ಹತ್ರ ಹೋಗ್ತಾರೆ, ಡಾಕ್ಟ್ರು ಹತ್ರ ಹೋಗಿ ಟ್ರೀಟ್ಮೆಂಟ್ಗಳನ್ನ ತಗೊಂಡ್ರೂ ಕೂಡ ಅವರ ಬೇರೆ ಏನು ಸಮಸ್ಯೆ ಇರುತ್ತೆ ಅಂತ ಗೊತ್ತಾಗ್ತಾ ಇರಲ್ಲ. ಬಟ್ ಆದರೂ ಕೂಡ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಎಷ್ಟೇ ಮೆಡಿಕೇಶನ್ಸ್ಗಳನ್ನ ತೊಗೊಂಡ್ರೂ ಕೂಡ ಅವ್ರಿಗೆ ಸೊಲ್ಯೂಷನ್ಸ್ಗಳು ಸಿಗ್ತಾ ಇರಲ್ಲ. ಈ ರೀತಿಯ ಸಂದರ್ಭಗಳಲ್ಲಿ ನೀವೇನು ಮಾಡಿ ಅಂತ ಹೇಳೋದಾದರೆ, ನಿಮ್ಮ ಏನು ಮೆಡಿಕೇಶನ್ಸ್ ಇರುತ್ತೆ, ಓಕೆ, ಅದನ್ನು ಅಶ್ವಿನಿ ನಕ್ಷತ್ರ, ಪುಷ್ಯ ನಕ್ಷತ್ರ ಅಥವಾ ಶತಭಿಷ ನಕ್ಷತ್ರದಿಂದ ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ಇದೇನು ಅಂತ ಹೇಳೋದಾದರೆ, ಥಿಂಕ್ ಮಾಡಿ, ನಿಮಗೇನೋ ಒಂದು ಹೆಲ್ತ್ ಪ್ರಾಬ್ಲಮ್ ಇದೆ. ಓಕೆ, ಯಾವ ರೀತಿಯಾಗಿ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು. ನೀವೇನಾಗ್ತೀರಿ, ಡಾಕ್ಟ್ರ್ ಹತ್ರ ಹೋಗ್ತೀರಿ. ಓಕೆ, ಡಾಕ್ಟ್ರ್ ಹತ್ರ ಹೋಗುವಂಥ ದಿನ ಆದಷ್ಟು ನೀವು ಅಶ್ವಿನಿ ನಕ್ಷತ್ರ, ಇಲ್ಲ ಪುಷ್ಯ ನಕ್ಷತ್ರ, ಶತಭಿಷ ನಕ್ಷತ್ರದಲ್ಲೇ ಹೋಗಿ. ಇಲ್ಲ ನೀವು ಡಾಕ್ಟ್ರ್ ಹತ್ರ ಹೋಗಿದ್ದೀರಿ, ಅವ್ರು ಕೊಡೋತಕ್ಕಂಥ ಮೆಡಿಸನ್ ಏನಿದೆ ಅದನ್ನು ನೀವೇನು ಮಾಡಿದರೆ, ಇಲ್ಲ ಅಶ್ವಿನಿ ನಕ್ಷತ್ರ ದಿನ ಅಥವಾ ಪುಷ್ಯ ನಕ್ಷತ್ರದ ದಿನ, ಇಲ್ಲಾಂದರೆ ಶತಭಿಷ ನಕ್ಷತ್ರದಿಂದ ಪ್ರಾರಂಭ ಮಾಡಿ. ಅಂದರೆ ನೀವು ತಗೊಳ್ಳತಕ್ಕಂಥ ಮೆಡಿಸನ್ಗಳು ಏನಿರ್ತದೆ ಅದನ್ನು ಆದಷ್ಟು ನೀವು ಅಶ್ವಿನಿ, ಪುಷ್ಯ ಅಥವಾ ಶತಭಿಷ ನಕ್ಷತ್ರದಿಂದ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥಿಂಕ್ ಮಾಡಿ, ಆಲ್ರೆಡಿ ನೀವು ಒಂದು ಮೆಡಿಸಿನ್ಗಳನ್ನ ತಗೊಳ್ತಾ ಇದ್ದೀರಿ. ಸೊ ಇದನ್ನು ಯಾವ ಥರ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳೋದಾದರೆ, ಈಗ ಏನು ಮೆಡಿಸನ್ಗಳಿದೆ ಅದನ್ನು ನೀವು ಕಂಟಿನ್ಯೂ ಮಾಡಬೇಕು. ಆದರೆ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಹೊಸದಾಗಿ ಆ ಮೆಡಿಸನ್ನೇ ಪರ್ಚೇಸ್ ಮಾಡಿ. ಯಾವತ್ತು ಮಾಡಬೇಕು ಅಂತ ಹೇಳಿದ್ರೆ, ಅಶ್ವಿನಿ ನಕ್ಷತ್ರ ಅಥವಾ ಪುಷ್ಯ ನಕ್ಷತ್ರ ಇಲ್ಲ ಶತಭಿಷ ನಕ್ಷತ್ರದಿಂದ ನೀವೇನು ಮಾಡಿ ಅಂದರೆ, ಅದೇ ಮೆಡಿಸಿನ್ಗಳು, ಯಾವ ಮೆಡಿಸಿನ್ಗಳನ್ನ ತಗೊಳ್ತಾ ಇದ್ದೀರಿ ಅದನ್ನೇ ನೀವು ಮತ್ತೆ ಒಂದ್ಸಗೆ ನೀವು ರೀಕಂಟಿನ್ಯೂ ಮಾಡಿ. ಓಕೆ, ಆ್ಯಕ್ಚುಲಿ ಏನಿದು ಅಶ್ವಿನಿ ನಕ್ಷತ್ರ ಅಥವಾ ಪುಷ್ಯ ಶತಭಿಷ ನಕ್ಷತ್ರ ಅಂತ ಅಂದರೆ, ಈ ನಕ್ಷತ್ರಗಳಿಗೆ ಹೀಲಿಂಗ್ ಮಾಡೋತಕ್ಕಂಥ ಪವರ್ ಇದೆ ಅಂತ ಹೇಳ್ತಾರೆ. ಅಂದರೆ ಗುಣಪಡಿಸತಕ್ಕಂಥ ಶಕ್ತಿ ಇರುತ್ತೆ. ಯಾವುದು? ಈ ಮೂರು ನಕ್ಷತ್ರಗಳಿಗೆ. ಮತ್ತು ಇನ್ನೊಂದು ವಿಚಾರ ಸ್ನೇಹಿತರೆ, ನಿಮ್ಗಳಿಗೆ ಅಥವಾ ನಿಮ್ಗೆ ಯಾರಾದರೂ ನಿಮ್ಮ ಮನೆಗಳಲ್ಲಿರ್ಬೋದು ಅಥವಾ ನಿಮ್ಮ ಯಾರಾದರೂ ಪರಿಚಯದವರು ಈ ಅಶ್ವಿನಿ ನಕ್ಷತ್ರ, ಪುಷ್ಯ ನಕ್ಷತ್ರ ಅಥವಾ ಶತಭಿಷ ನಕ್ಷತ್ರದವರು ಇತ್ತು ಅಂತ ಹೇಳಿದ್ರೆ, ನಿಮ್ಮ ಮೆಡಿಸಿನ್ಗಳನ್ನ, ನಿಮಗೆ ಯಾವುದು ಏನು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ಗೆ ನೀವೇನು ಮೆಡಿಸಿನ್ಗಳನ್ನ ತೊಗೊಳ್ತಾ ಇರ್ತಾರೆ ಗೊತ್ತಾ, ಆ ಮೆಡಿಸಿನ್ಗಳನ್ನ ಈ ನಕ್ಷತ್ರದವ್ರ ಹತ್ರ ನೀವು ತೆಗೆಸ್ಕೊಡಿ. ಅಂದರೆ ಹೇಗೆ ಅಂತ ಹೇಳೋದಾದರೆ, ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಈ ನಕ್ಷತ್ರದವ್ರು ಯಾರಾದರೂ ನಿಮ್ಮ ಮನೇಲಿ ಇರ್ಬೋದು ಅಥವಾ ನಿಮ್ಗೆ ಯಾರು ಪರಿಚಯದವ್ರು ಇತ್ತು ಅಂತ ಹೇಳಿದ್ರೆ, ಆ ಮೆಡಿಸನ್ಗಳನ್ನ ಇವ್ರುಗಳ ಹತ್ರ, ಅಂದರೆ ಈ ನಕ್ಷತ್ರದವ್ರು ಯಾರು ಇರ್ತಾರೆ ಇವ್ರುಗಳಿಂದ ನೀವು ಹೋಗಿ ತರಿಸ್ಕೊಂಡು ನೀವು ಅದನ್ನು ನೀವೇನು ಮಾಡಿ ಅಂತಂದರೆ ಯೂಸ್ ಮಾಡಿ. ಡೆಫಿನೆಟಾಗಿ ಏನಾಗುತ್ತೆ ಅಂತಂದರೆ, ಇದಕ್ಕೆ ಹೀಲಿಂಗ್ ಪವರ್ಗಳು ತುಂಬ ನಿಮಗೆ ಏನಂತಾರೆ ಅಷ್ಟು ಶಕ್ತಿಯುತವಾಗಿರುತ್ತೆ ಈ ನಕ್ಷತ್ರಗಳು ಅಂತ ಹೇಳಿಬಿಟ್ಟು ಇದೆ. ಓಕೆ, ಮತ್ತು ಏನು ನಾನು ದಿನಗಳು ಅಂತ ಮೆನ್ಷನ್ ಮಾಡಿದ್ದೀನಿ ಸ್ನೇಹಿತರೆ. ಇನ್ ಕೇಸ್ ಏನಾದರೂ ಈ ನಕ್ಷತ್ರದ ದಿನಗಳು, ಅಂದರೆ ಈ ನಕ್ಷತ್ರ ಅಶ್ವಿನಿ, ಪುಷ್ಯ ಅಥವಾ ಶತಭಿಷ ನಕ್ಷತ್ರದ್ದು ಈ ದಿನಗಳಲ್ಲಿ ಬಂತು ಅಂತಂದರೆ ಇನ್ನೂ ಕೂಡ ಎಫೆಕ್ಟ್ ಜಾಸ್ತಿ ಇರುತ್ತೆ. ಅಂದರೆ ಥಿಂಕ್ ಮಾಡಿ, ನಿಮ್ಗೆ ಯಾವ್ದಾದ್ರು ಅಶ್ವಿನಿ ಆಗಿರ್ಬೋದು, ಪುಷ್ಯ ಆಗಿರ್ಬೋದು, ಶತಭಿಷ ನಕ್ಷತ್ರ, ಇನ್ ಕೇಸ್ ಅದೇನೋ ಸೋಮವಾರ ಆಗಿರ್ಬೋದು ಅಥವಾ ಬುಧವಾರ, ಗುರುವಾರ, ಶುಕ್ರವಾರದಿಂದ ಈ ನಕ್ಷತ್ರದ ದಿನಗಳು ಬಂತು ಅಂತ ಹೇಳಿದ್ರೆ, ಆ ದಿನಗಳು ಮೆಡಿಸನ್ ತಗೊಳ್ಳೋಕ್ಕೆ ಭಾಳ ಅನುಕೂಲವಾದಂಥ ದಿನಗಳು ಇದೆ ಸ್ನೇಹಿತರೆ. ಮತ್ತು ಅದೇ ರೀತಿಯಲ್ಲಿ ನೀವೇನು ಮಾಡ್ಬೋದು ಅಂತಂದರೆ, ಹೀಲಿಂಗ್ ನಂಬರ್ಸ್ ಅಂತ ಇದೆ. ಹೀಲಿಂಗ್ ನಂಬರ್ಗಳನ್ನ ಆದಷ್ಟು ನಿಮ್ಮ ಎಡಗೈಯಲ್ಲಿ ನೀವು ಬಳಸಿ. ಏನಾಗುತ್ತೆ ಅಂತಂದರೆ, ಈ ಹೀಲಿಂಗ್ ನಂಬರ್ ಈ ಥರ ಇದೆ, 5, 1, 8. ಇಲ್ಲಿ ಗ್ಯಾಪ್ ಕೊಡಬೇಕು. ಇಲ್ಲಿ ನಾನು ಏನು ಸ್ಪೇಸ್ ಕೊಟ್ಟಿದ್ದೀನಿ, ದಯವಿಟ್ಟು ಇಲ್ಲಿ ಗ್ಯಾಪ್ ಕೊಡಿ. ಇಲ್ಲಿ 5, 2, 1, 3. ಓಕೆ, ಈ ರೀತಿಯಲ್ಲಿ ಆ್ಯಕ್ಚುಲಿ ಇದು ಹೀಲಿಂಗ್ ನಂಬರ್ ಅಂತ ಆ್ಯಕ್ಚುಲಿ ನ್ಯೂಮರಾಲಜಿಗಳಲ್ಲಿ ಬಳಸತಕ್ಕಂಥ ಹೀಲಿಂಗ್ ನಂಬರ್ಗಳಿದು. ಇದನ್ನು ಕೂಡ ನಿಮ್ಮ ಎಡಗೈಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಏನು ಮಾಡಬೇಕು ಅಂತಂದರೆ, ನಿಮ್ಮ ಎಡಗೈಯಲ್ಲಿ ಆದಷ್ಟು ನೀವು ಇಲ್ಲಾಂದರೆ ಬ್ಲೂ ಪೆನ್ನಲ್ಲಿ ಬರೀರಿ, ಇಲ್ಲಾಂದರೆ ರೆಡ್ ಪೆನ್ನಲ್ಲಿ ಬರೀರಿ. ಓಕೆ, ಇವೆರಡು ಯಾವುದಾದ್ರೂ ನೀವು ಯಾವ ಕಲರಲ್ಲಾದರೂ ಕೂಡ ನೀವು ಬರಿಬೋದು. ಬಳಸಿ ನೋಡಿ. ಸೊ ಡೆಫಿನೆಟ್ಲಿ ಏನಾಗ್ತದೆ ಅಂತ ಹೇಳೋದಾದರೆ, ನಿಮಗೆ ಎಫೆಕ್ಟ್ಗಳು ಸಿಗ್ತಾ ಹೋಗ್ತದೆ. ಓಕೆ, ತುಂಬ ದೀರ್ಘಾವಧಿಯಿಂದ ನೀವು ಕ್ರಾನಿಕ್ ಡಿಸೀಸಸ್ ಅಂತ ಕೇಳ್ತೀವಿ, ಅಥವಾ ನಿಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ಗಳು ಬಂದಲ್ಲಿ ನೀವೇನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಮೆಡಿಕೇಷನ್ಸ್ ಏನಿರುತ್ತೆ, ನೀವು ಡಾಕ್ಟ್ರ್ ಹತ್ರ ಹೋಗೋತಕ್ಕಂಥ ದಿನ ಆಗಿರ್ಬೋದು ಅಥವಾ ಮೆಡಿಸಿನ್ಗಳನ್ನ ಸ್ಟಾರ್ಟ್ ಮಾಡೋತಕ್ಕಂಥ ದಿನ ಆಗಿರ್ಬೋದು, ಆದಷ್ಟು ಏನು ಮಾಡಿ ಅಂತಂದರೆ ಅಶ್ವಿನಿ, ಪುಷ್ಯ, ಶತಭಿಷದಲ್ಲೇ ನೀವು ಸ್ಟಾರ್ಟ್ ಮಾಡಿ. ಬೇರೆ ನಕ್ಷತ್ರದಲ್ಲಿ ಇಲ್ವಾ? ಹಾಗಂತರ ಈ ನಕ್ಷತ್ರಗಳಿಗೆ ಇದರ ವಿಶೇಷತೆ ಇರುತ್ತೆ. ನಾನು ಅದೇ ಮೊದಲೇ ಹೇಳಿದಾಗೆ ಪ್ರತಿ ನಕ್ಷತ್ರಗಳಿಗೂ ಅದರ ವಿಶೇಷತೆ ಇರುತ್ತೆ. ಈ ನಕ್ಷತ್ರಗಳಿಗೆ ಗುಣಪಡಿಸತಕ್ಕಂಥ ವಿಶೇಷತೆ ಇರುತ್ತೆ. ಅದರ ಆಧಾರದ ಮೇಲೆ ನಾನು ತಿಳಿಸ್ತಾ ಇರತಕ್ಕಂಥ ಒಂದು ವಿಷಯ ಇದು ಸ್ನೇಹಿತರೆ. ಇದೇ ರೀತಿ
ಇನ್ನೂ ಸಾಕಷ್ಟು ವಿಷಯಗಳಿದೆ. ನನ್ನ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ತಮ್ಮಗಳಿಗೆ ನಾನು ಜ್ಯೋತಿಷ್ಯದ ವಿಚಾರ ಆಗಿರ್ಬೋದು, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಚಾರಗಳಿಗೆ ನಾನು ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಾ ಇದ್ದೀನಿ. ನಾನು ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚು ಮಾಹಿತಿ ಉಳ್ಳತಕ್ಕಂಥ ಇನ್ಫಾರ್ಮೇಷನ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ನೀವು ಏನಾದರೂ ಆ್ಯಕ್ಚುಲಿ ಇಲ್ಲೊಂದೇನಾಗುತ್ತೆ ಅಂತ ಹೇಳೋದಾದರೆ, ಇದರಲ್ಲಿ ಇನ್ನೂ ಒಂದು ಆ್ಯಡ್ ಮಾಡೋದಿತ್ತು ಅಂತ ಹೇಳಿದ್ರೆ, ಕೆಲವು ಸಲ ನಿಮ್ಮ ಕುಂಡಲಿಯನ್ನು ಕೂಡ ವಿಶ್ಲೇಷಣೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಸೊ ಇನ್ ಕೇಸ್ ಅದು ಪರ್ಸನಲ್ ಅಥವಾ ನಿಮಗೆ ಕನ್ಸಲ್ಟೇಷನ್ ಬೇಕಾದಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ಈ ವಿಷಯಗಳನ್ನ ತಿಳಿಸಿ ಈ ಒಂದು ಸಂಚಿಕೆಯನ್ನು ನಾನು ಇಲ್ಲಿಗೆ ಸಮಾಪ್ತಿ ಮಾಡ್ತೀನಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್.